ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಂದಹನಿ ಹಿಮಭಾಷಿ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ಇದು ಫಸ್ಟ್ ಫೋಕಸ್. ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು. ಶಿಕ್ಷಣದಿಂದ ಮುಖ್ಯಮಂತ್ರಿಯಾದೆ, ಕುಂಬಾರರ ಸಮ್ಮೇಳನದಲ್ಲಿ ಸಿಎಂ ಸಿದ್ದು. ಸಾರಿಗೆ ಸಂಸ್ಥೆಯಿಂದ ಗುಡ್ ನ್ಯೂಸ್, ಟಿಕೆಟ್ ದರದಲ್ಲಿ ಭಾರಿ ಡಿಸ್ಕೌಂಟ್. ಎಂದು ಸಿದ್ದರಾಮಯ್ಯ ಬರೆಯಲಿದ್ದಾರೆ ಹೊಸದೊಂದು ದಾಖಲೆ. ಬಂಧನಕ್ಕೊಳಗಾದ ವೆನಿಜುವೆಲಾ ಅಧ್ಯಕ್ಷ ಸತ್ಯಸಾಯಿ ಬಾಬಾ ಪರಮ ಭಕ್ತ. ಕ್ರಿಕೆಟರ್ ಶಮಿಗೆ ಸರ್ ನೋಟಿಸ್, ಚುನಾವಣಾ ಆಯೋಗದಿಂದ ವಿಚಾರಣೆ. ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು. ಶಿಕ್ಷಣದಿಂದ ಮುಖ್ಯಮಂತ್ರಿಯಾದೆ, ಕುಂಬಾರರ ಸಮ್ಮೇಳನದಲ್ಲಿ ಸಿಎಂ ಸಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಕುಂಬಾರರ ಮಹಾ ಸಮ್ಮೇಳನದಲ್ಲಿ ಪಾಲ್ಗೊಂಡು ಸಮುದಾಯದ ಏಳಿಗೆಯ ಬಗ್ಗೆ ಮಾತನಾಡಿದರು. ಆರ್ಥಿಕವಾಗಿ ಹಿಂದುಳಿದ ಶೂದ್ರ ವರ್ಗದವರು ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುತ್ತಿರುವುದು ವಿಷಾದನೀಯ ಎಂದು ಅವರು ಅಭಿಪ್ರಾಯಪಟ್ಟರು. ಕುಂಬಾರ ಸಮುದಾಯದವರು ಕಲಾತ್ಮಕ ಮಣ್ಣಿನ ಕಲಾಕೃತಿಗಳನ್ನು ನಿರ್ಮಿಸುವ ಕಾಯಕ ಯೋಗಿಗಳು ಹಾಗೂ ಜ್ಞಾನದ ಬೆಳಕು ನೀಡಿದ ಸರ್ವಜ್ಞ ಕವಿಯ ಪರಂಪರೆಯವರು ಎಂದು ಅವರು ಶ್ಲಾಘಿಸಿದರು. ಕುಂಬಾರ ಸಮಾಜದ ಅಭಿವೃದ್ಧಿಗೆ ಸರ್ಕಾರವು ಬದ್ಧವಾಗಿದ್ದು, ಕುಂಬಾರ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡುವ ಭರವಸೆಯನ್ನ ಮುಖ್ಯಮಂತ್ರಿಗಳು ನೀಡಿದರು. ಸಮುದಾಯದ ವಿವಿಧ ಬೇಡಿಕೆಗಳನ್ನು ಪರಿಶೀಲಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿರುವುದಾಗಿ ತಿಳಿಸಿದ ಅವರು, ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಕರೆ ನೀಡಿದರು. ಶಿಕ್ಷಣದ ಮಹತ್ವದ ಬಗ್ಗೆ ಒತ್ತಿ ಹೇಳಿದ ಸಿದ್ದರಾಮಯ್ಯನವರು, ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಿದರೆಂದಲೇ ಇಂದು ಸಾಮಾನ್ಯರಿಗೂ ಸಮಾನ ಅವಕಾಶಗಳು ಲಭ್ಯವಾಗಿವೆ ಎಂದರು. ಶಿಕ್ಷಣವಿದ್ದರೆ ಮಾತ್ರ ಮನುಷ್ಯ ಸ್ವಾಭಿಮಾನಿಯಾಗಿ ಬದುಕಲು ಸಾಧ್ಯ. ವಾಲ್ಮೀಕಿ ಮತ್ತು ವ್ಯಾಸರಂತಹ ಮಹನೀಯರು ಕೆಳವರ್ಗದಿಂದ ಬಂದು ಇತಿಹಾಸ ಸೃಷ್ಟಿಸಿದವರು. ನಾನು ಕೂಡ ವಕೀಲ ವೃತ್ತಿಯ ಶಿಕ್ಷಣ ಪಡೆದಿದ್ದರಿಂದಲೇ ಇಂದು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದು ತಮ್ಮ ಜೀವನದ ಉದಾಹರಣೆಯನ್ನ ಹಂಚಿಕೊಂಡರು. ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥದನ್ನ ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಾಭಿಮಾನನೂ ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದೆ ಉಳಿದ್ರು, ರಾಜಕೀಯವಾಗಿ ಹಿಂದೆ ಉಳಿದ್ರು, ಶೈಕ್ಷಣಿಕವಾಗಿ ಹಿಂದೆ ಉಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದವು. ಈ ಸಮಾನ ಅವಕಾಶಗಳು ಸಿಕ್ಕದ್ರಿಂದ ಈಗ ನಿಮ್ಮಲ್ಲಿ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಯಿತು. ಈಗ ಶ್ರೀನಿವಾಸ್ ಇದಾರಲ್ಲ, ಇವರು ಶ್ರೀನಿವಾಸ್, ನೀವು ಶ್ರೀನಿವಾಸ್ ಅಲ್ಲ, ನೀವು ಶ್ರೀನಿವಾಸ್, ನಮ್ಮ IAS ಆಫೀಸರು ಗಾಯತ್ರಿ, ಕೃಷ್ಣ ಪ್ರಸಾದ್ ಅವರು ಕೂಡ, ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ವಿದ್ಯಾವಂತರಾಗಿರೋದು ಅಲ್ವೇನ್ರಿ? ಯಾರು? ದೇವದಾಸ್ ವಕೀಲರು. ನಾನೇ 1947 ಆಗಸ್ಟ್ 3ನೇ ತಾರೀಕು ಹುಟ್ಟಿರೋನು. ಈಗ 79 ವರ್ಷ ನಡೀತಾ ಇದೆ ನನಗೆ. ಇವರೆಲ್ಲ ಈಚೆಗೆ ಹುಟ್ಟಿರೋರು ಅನ್ನೋಕೆ ಕಾಣಿಸುತ್ತೆ, ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿರೋರು. 47 ನಾನು ಹುಟ್ಟಿದ್ದು 1947 ಆಗಸ್ಟ್ 3ನೇ ತಾರೀಕು ಹುಟ್ಟಿದ್ದು. ಇವರೆಲ್ಲ ಈಚೆಗೆ ಹುಟ್ಟಿರೋರು. ಸಂವಿಧಾನ ಬಂದ ಮೇಲೆ, ಸಂವಿಧಾನ ಜಾರಿಯಾಗಿ
1950 26ನೇ ತಾರೀಕು ಅಲ್ಲಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು. ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮನಮೋಹನ್ ಸಿಂಗ್ರವರು ಇದ್ದಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಇದ್ದಂಥ ಶಿಕ್ಷಣವನ್ನ ರೈಟ್ ಟು ಎಜುಕೇಶನ್ ಅಂತ ಮಾಡಬೇಕು. ಅದು ಈಗ ಮೂಲಭೂತ ಹಕ್ಕಾಗಿ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಆದ್ಮೇಲೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿದ್ದಾವೆ. ಆರ್ಥಿಕವಾಗಿ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ, ಶೈಕ್ಷಣಿಕವಾಗಿ ಅಸಮಾನತೆ ಇದೆ, ರಾಜಕೀಯವಾಗಿ ಅಸಮಾನತೆ ಇದೆ. ಇವರೆಲ್ಲರಿಗೂ ಕೂಡ ಸಮಾನತೆ ಬರಬೇಕಾದ್ರೆ, ಇವರೆಲ್ಲ ಮುಖ್ಯವಾಗಿ ಬರಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ನಾನು ನಿಮಗೆ ಸಲಹೆ ಮಾಡೋದೇನಪ್ಪಾ ಅಂತಂದ್ರೆ, ನೀವೆಲ್ಲರೂ ಕೂಡ ವಿದ್ಯಾವಂತರಾಗಲೇಬೇಕು. ಅಪ್ಪ ಹಾಕದ ಆಲದ ಮರ ಅಂತೇಳಿ ನಾವು ಮಡಿಕೆನೇ ಮಾಡ್ತೀವಿ ಅಂತ ಉಳ್ಕೊಳ್ಳೋಕೆ ಹೋಗ್ಬೇಡಿ. ಮಡಿಕೆನೂ ಮಾಡಿ, ಅದ್ರ ಜೊತೆಗೆ ವಿದ್ಯಾವಂತರಾಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲೇಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ 1947ರಲ್ಲಿ ಬಂತು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದಕ್ಕೋಸ್ಕರನೇ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ತಳಹದಿ ರಾಜಕೀಯ ಸ್ವಾತಂತ್ರ್ಯಕ್ಕೆ. ಈ ತಳಹದಿಯ ಮೇಲೆ ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಅಸಮಾನತೆ ತೊಲಗದೆ ಹೋದರೆ, ಎಲ್ಲಿವರೆಗೆ ಅಸಮಾನತೆ ಇರ್ತದೆ, ಅಸಮಾನತೆಯಿಂದ ಯಾರು ನರಳುತ್ತಾರೆ, ತೊಂದರೆ ಅನುಭವಿಸ್ತಾರೆ, ಆ ಜನ ಒಂದು ದಿನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆಯ ಮಾತುಗಳನ್ನ ಹೇಳಿದ್ದಾರೆ. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಯಾರಪ್ಪ ಮನೆ ಸುತ್ತ ಅದು ಒಂದು ಕಾಲದಲ್ಲಿ ಇತ್ತು. ಈಗ ನನಗೆ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನನಗೆ, ಕುರುಬರಿಗೆ ಯಾಕೆ ವಿದ್ಯೆ ಅಂತ. ಕುರುಬರಿಗೆ ಯಾಕೆ ವಿದ್ಯೆ? ನಮ್ಮಪ್ಪ ಶಾಲೆಗೆ ಕಳಿಸಲೇಬೇಕು ಅಂತ ಹಠ ಹಿಡಿದಿದ್ರು. ಆಗ ಕುರುಬರಿಗೆ ಯಾಕೆ ವಿದ್ಯೆ? ಕುರಿ ಕಾಯೋದು, ದನ ಕಾಯೋದು ಮಾಡ್ಕೊಂಡು ಇರ್ಬೇಕಾಗುವಂತ ಅನ್ನೋದು ಬಿಟ್ಟು ಕುರುಬರಿಗೆ ಯಾಕೆ ವಿದ್ಯೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದು ಒಂದು ವರ್ಗಕ್ಕೆ ಸೀಮಿತವಾಗಿತ್ತಂತ ಆ ಥರ ಜನರಲ್ಲಿ ಭಾವನೆಗಳನ್ನ ಬಿತ್ತುಬಿಟ್ಟಿದ್ರು. ಈ ಪಟ್ಟಭದ್ರ ಹಿತಾಸಕ್ತರು ಇದಾರಲ್ಲ ಸಮಾಜದಲ್ಲಿ, ಅವರು ಈ ವ್ಯವಸ್ಥೆ ಹಿಂಗೇ ಇರಬೇಕು, ಚಿತ್ರವರ್ಣ ವ್ಯವಸ್ಥೆನೇ ಇರಬೇಕು. ಚಿತ್ರವರ್ಣ ವ್ಯವಸ್ಥೆ ಇದ್ರೆ ಮಾತ್ರ ಶೂದ್ರರು ಶೂದ್ರರಾಗೇ ಇರಬೇಕು, ಕ್ಷತ್ರಿಯರು ಕ್ಷತ್ರಿಯರಾಗೇ ಇರಬೇಕು, ಆಮೇಲೆ ವೈಶ್ಯರು ವೈಶ್ಯರಾಗೇ ಇರಬೇಕು, ಬ್ರಾಹ್ಮಣರು ಬ್ರಾಹ್ಮಣರಾಗೇ ಇರಬೇಕು. ನೀವು ಹಂಗೆ ಇರ್ಬೇಕಾ? ಬದಲಾವಣೆ ಆಗ್ಬೇಕಲ್ಲ. ಬದಲಾವಣೆ ಆಗ್ಬೇಕಾದ್ರೆ ವಿದ್ಯಾವಂತರಾಗಲೇಬೇಕು. ನಮ್ಮ ಅಪ್ಪನ ಮರ, ನಮ್ಮ ಅಪ್ಪ ಹಾಕಿದಂತ ಆಲ್ದ ಮರ ಅಂತೇಳಿ ಅಲ್ಲೇ ನೇತಗಳದು ಒಳ್ಳೇದಲ್ಲ. ಅದು ಹಳೆ ಈ ನೋಡಿ, ಇದನ್ನ ಈ ಗಾದೆನ ಹುಟ್ಟಾಕಿರೋರೇ
ಪಟ್ಟಭದ್ರ ಹಿತಾಸಕ್ತರು. ದಯಮಾಡಿ ಅದನ್ನ ಮಾಡಕ್ ಹೋಗಬಾರದು. ಬದಲಾವಣೆ ಆಗಬೇಕು. ನೀವು ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ವೈದ್ಯರುಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಪ್ರೊಫೆಸರ್ಗಳಾಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಇಲ್ಲದ್ರೆ ಅಂಬೇಡ್ಕರ್ ಅಷ್ಟೊಂದು ಮೇಧಾವಿ ಆಗಲಿಕ್ಕೆ ಸಾಧ್ಯ. ಸಾರಿಗೆ ಸಂಸ್ಥೆಯಿಂದ ಗುಡ್ ನ್ಯೂಸ್, ಟಿಕೆಟ್ ದರದಲ್ಲಿ ಭಾರಿ ಡಿಸ್ಕೌಂಟ್. ಹೊಸ ವರ್ಷದ ಆರಂಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಪ್ರಯಾಣಿಕರಿಗೆ ವಿಶೇಷ ಕೊಡುಗೆಯನ್ನ ನೀಡಿದೆ. ಜನವರಿಯಿಂದ ಮಾರ್ಚ್ ತಿಂಗಳವರೆಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಟಿಕೆಟ್ ದರದಲ್ಲಿ 5% 15% ರಿಯಾಯಿತಿಯನ್ನ ಘೋಷಿಸಲಾಗಿದೆ. ಈ ಹೊಸ ದರಗಳು ಜನವರಿ 5ರಿಂದಲೇ ಜಾರಿಗೆ ಬಂದಿದ್ದು ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಈ ರಿಯಾಯಿತಿಯು ಮುಖ್ಯವಾಗಿ ರಾಜಹಂಸ, ಐರಾವತ, ಅಂಬಾರಿ ಉತ್ಸವ, ಪಲ್ಲಕ್ಕಿ ಮತ್ತು ಫ್ಲೈ ಬಸ್ಗಳಂತಹ ಪ್ರತಿಷ್ಠಿತ ಅಥವಾ ಪ್ರೀಮಿಯಂ ಬಸ್ಗಳಿಗೆ ಅನ್ವಯವಾಗುತ್ತದೆ. ಆದರೆ ಈ ಸೌಲಭ್ಯವು ವಾರದ ದಿನಗಳಲ್ಲಿ ಮಾತ್ರ ಲಭ್ಯವಿದ್ದು ವಾರಾಂತ್ಯದ ದಿನಗಳಲ್ಲಿ ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅನ್ವಯಿಸುವುದಿಲ್ಲ ಎಂಬುದನ್ನು ಪ್ರಯಾಣಿಕರು ಗಮನಿಸಬೇಕು. ಬೆಂಗಳೂರು, ಮೈಸೂರು, ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳ ನಡುವೆ ಹಾಗೂ ಹೊರ ರಾಜ್ಯಗಳಿಗೆ ಸಂಚರಿಸುವ ಆಯ್ದ ಮಾರ್ಗಗಳಲ್ಲಿ ಈ ದರ ಇಳಿಕೆ ಮಾಡಲಾಗಿದೆ. ಮುಂಗಡವಾಗಿ ಟಿಕೆಟ್ ಕಾಯ್ದಿರಿಸುವವರಿಗೂ ಸಂಸ್ಥೆಯು ವಿಶೇಷ ರಿಯಾಯಿತಿಗಳನ್ನು ನೀಡಿದೆ. 4 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಯಾಣಿಕರು ಒಟ್ಟಾಗಿ ಮುಂಗಡ ಬುಕ್ಕಿಂಗ್ ಮಾಡಿದರೆ 5% ಹಾಗೂ ಹೋಗುವ ಮತ್ತು ಬರುವ ಪ್ರಯಾಣದ ಟಿಕೆಟ್ಗಳನ್ನು ಒಟ್ಟಿಗೆ ಬುಕ್ ಮಾಡಿದರೆ 10% ರಿಯಾಯಿತಿ ಸಿಗಲಿದೆ. ಸಾರಿಗೆ ಸಂಸ್ಥೆಯ ಈ ನಿರ್ಧಾರವು ಮಧ್ಯಮ ಮತ್ತು ದೂರದ ಪ್ರಯಾಣ ಮಾಡುವವರಿಗೆ ಹೊಸ ವರ್ಷದ ಉತ್ತಮ ಉಡುಗೊರೆಯಾಗಿದೆ. ಇಂದು ಸಿದ್ದರಾಮಯ್ಯ ಬರೆಯಲಿದ್ದಾರೆ ಹೊಸದೊಂದು ದಾಖಲೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಒಂದು ಅಪರೂಪದ ಮೈಲಿಗಲ್ಲನ್ನ ತಲುಪಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಮಾಜಿ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಇಂದು ಸರಿಗಟ್ಟಲಿದ್ದಾರೆ. ಅರಸು ಅವರು ಒಟ್ಟು 7 ವರ್ಷ 239 ದಿನಗಳ ಕಾಲ ಅಧಿಕಾರದಲ್ಲಿದ್ದರು. ಈಗ ಸಿದ್ದರಾಮಯ್ಯ ಅವರು ಆ ಅವಧಿಯನ್ನ ಪೂರೈಸಿ ಹೊಸ ದಾಖಲೆ ಬರೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅವಧಿಯಲ್ಲಿ ಪೂರ್ಣ 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ದರು. ಆ ಸಮಯದಲ್ಲಿ ಅವರು ಒಟ್ಟು 1829 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ನಂತರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ಜರಿ ಬಹುಮತ ಗಳಿಸಿದಾಗ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಈ 2 ಅವಧಿಗಳನ್ನು ಸೇರಿಸಿದರೆ ಅವರು ಇದೀಗ ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ ಮತ್ತು BS ಯಡಿಯೂರಪ್ಪ ಅವರು ಅತಿ ಹೆಚ್ಚು ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಲೋಕದಳ ಮತ್ತು ಜನತಾದಳದ ಮೂಲಕ ರಾಜಕೀಯ ಆರಂಭಿಸಿದ ಸಿದ್ದರಾಮಯ್ಯ ಅವರು 2006ರಲ್ಲಿ ಕಾಂಗ್ರೆಸ್ ಸೇರಿದ ನಂತರ 2 ಬಾರಿ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ಈ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಕನ್ನಡ ವಿರೋಧಿ ವಾರ್ಡನ್ ವಿರುದ್ಧ ದೂರು, ನ್ಯಾಯಾಂಗ ಬಂಧನ. ಬೆಂಗಳೂರಿನ AMC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಮಾತನಾಡಿದ ವಿದ್ಯಾರ್ಥಿಗಳ ವಿರುದ್ಧ ಅವಹೇಳನಕಾರಿ ಮಾತನಾಡಿದ ಆರೋಪದ ಮೇಲೆ ಹಾಸ್ಟೆಲ್ ವಾರ್ಡನ್ ಸುರೇಶ್ ಎಂಬುವರನ್ನು ಬನ್ನೇರುಘಟ್ಟ ಪೊಲೀಸರು ಬಂಧಿಸಿದ್ದಾರೆ. 54 ವರ್ಷದ ಮಾಜಿ ಸೈನಿಕ ಸುರೇಶ್ ಅವರು ಹಾಸ್ಟೆಲ್ನ ನೈರ್ಮಲ್ಯದ ಬಗ್ಗೆ ದೂರು ನೀಡಲು ಬಂದ ವಿದ್ಯಾರ್ಥಿಗಳ ಮೇಲೆ ಭಾಷೆಯ ವಿಚಾರವಾಗಿ ಗದರಿಸಿದ್ದರು. ಘಟನೆಯ ವೇಳೆ ಸುರೇಶ್ ಅವರು ಕ್ಯಾಂಪಸ್ನಲ್ಲಿ ಕನ್ನಡ ಬಳಸಬಾರದು, ಮನೆಯಲ್ಲಿ ಮಾತ್ರ ಕನ್ನಡ ಮಾತನಾಡಬೇಕು ಎಂದು ಹೇಳಿದ್ದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಯಾವ ಭಾಷೆ ಮಾತನಾಡಬೇಕು ಎಂಬುದನ್ನು ತಾನೇ ನಿರ್ಧರಿಸುವುದಾಗಿ ಹಠ ಹಿಡಿದಿದ್ದರು. ಈ ಸಂಭಾಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ವಿಷಯ ತಿಳಿಯುತ್ತಿದ್ದಂತೆಯೇ ಕಾಲೇಜು ಆಡಳಿತ ಮಂಡಳಿಯು ಸುರೇಶ್ ಅವರನ್ನು ವಾರ್ಡನ್ ಸ್ಥಾನದಿಂದ ತಕ್ಷಣವೇ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಪೊಲೀಸರು ಈ ಸಂಬಂಧ FIR ದಾಖಲಿಸಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕನ್ನಡದ ನೆಲದಲ್ಲಿ ಭಾಷೆಗೆ ಅವಮಾನ ಮಾಡಿದ್ದನ್ನು ಕಾಲೇಜು ಮಂಡಳಿ ಮತ್ತು ಸ್ಥಳೀಯರು ತೀವ್ರವಾಗಿ ಖಂಡಿಸಿದ್ದಾರೆ. ಬಂಧನಕ್ಕೊಳಗಾದ ವೆನಿಜುವೆಲಾ ಅಧ್ಯಕ್ಷ ಸತ್ಯಸಾಯಿ ಬಾಬಾ ಪರಮ ಭಕ್ತ.
ಅಮೆರಿಕದ ಸೇನಾ ದಾಳಿಯ ನಂತರ ಸುದ್ದಿಯಲ್ಲಿರುವ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಡೋರೋ ಅವರು ಭಾರತದ ಆಧ್ಯಾತ್ಮಿಕ ಗುರು ಪುಟ್ಟಪರ್ತಿಯ ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತರಾಗಿದ್ದರು ಎಂಬ ವಿಷಯ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಜನ್ಮತಃ ಕ್ರೈಸ್ತರಾಗಿದ್ದರೂ ಮುಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರು ಸಾಯಿಬಾಬಾ ಅವರ ಬೋಧನೆಗಳಿಂದ ಪ್ರಭಾವಿತರಾಗಿ ಹಿಂದೂ ಸಂಪ್ರದಾಯಗಳನ್ನ ಅನುಸರಿಸುತ್ತಿದ್ದರು. ಮುಡುರೋ ಅವರು 2005 ಮತ್ತು 2012ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದಾಗ ಪುಟ್ಟಪರ್ತಿಯ ಪ್ರಶಾಂತಿ ನಿಲಯಂ ಆಶ್ರಮಕ್ಕೆ ತೆರಳಿ ಸಾಯಿಬಾಬಾ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಿದ್ದರು. ವೆನಿಜುವೆಲಾದಲ್ಲಿ ಐರನ್ ಲೇಡಿ ಎಂದೇ ಖ್ಯಾತರಾಗಿರುವ ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರು ಮುಡುರೋ ಅವರಿಗಿಂತ ಮೊದಲೇ ಬಾಬಾ ಅವರ ಭಕ್ತಿಯಾಗಿದ್ದರು. ಮುಡುರೋ ಅವರು ತಮ್ಮ ಕಚೇರಿಯಲ್ಲಿ ಕ್ರಾಂತಿಕಾರಿ ನಾಯಕರ ಭಾವಚಿತ್ರಗಳ ಜೊತೆಗೆ ಸಾಯಿಬಾಬಾ ಅವರ ಫೋಟೋವನ್ನು ಪ್ರಮುಖವಾಗಿ ಇರಿಸಿಕೊಂಡಿದ್ದರು. 2011ರಲ್ಲಿ ಸಾಯಿಬಾಬಾ ಅವರು ನಿಧನರಾದಾಗ ವೆನಿಜುವೆಲಾ ದೇಶವು ಅವರಿಗೆ ವಿಶೇಷ ಗೌರವ ಸಲ್ಲಿಸಿತ್ತು. ಸಾಯಿಬಾಬಾ ಅವರ ಮಾನವೀಯ ಕಾರ್ಯಗಳನ್ನು ಸ್ಮರಿಸಿ ಅಲ್ಲಿನ ರಾಷ್ಟ್ರೀಯ ಸಭೆಯು ಸಂತಾಪ ಸೂಚಿಸಿತ್ತಲ್ಲದೆ ಅಧಿಕೃತವಾಗಿ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತ್ತು. ಈ ಮೂಲಕ ಲ್ಯಾಟಿನ್ ಅಮೆರಿಕದ ರಾಷ್ಟ್ರವೊಂದಕ್ಕೂ ಮತ್ತು ಭಾರತದ ಆಧ್ಯಾತ್ಮಿಕ ಕೇಂದ್ರಕ್ಕೂ ಇದ್ದ ಅಪರೂಪದ ಬಾಂಧವ್ಯ ಜಗತ್ತಿಗೆ ಪರಿಚಯವಾಯಿತು. ಕ್ರಿಕೆಟರ್ ಶಮಿಗೆ ಸರ್ ನೋಟಿಸ್, ಚುನಾವಣಾ ಆಯೋಗದಿಂದ ವಿಚಾರಣೆ. ಭಾರತ ತಂಡದ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಹಾಗೂ ಅವರ ಸಹೋದರ ಮೊಹಮ್ಮದ್ ಕೈಫ್ ಅವರಿಗೆ ಕೇಂದ್ರ ಚುನಾವಣಾ ಆಯೋಗವು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕೆಲವು ತಾಂತ್ರಿಕ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಈ ನೋಟಿಸ್ ನೀಡಲಾಗಿದೆ. ಕೋಲ್ಕತ್ತಾದ ಜಾಧವ್ಪುರದ ಭಾಗದ ಮತದಾರರಾಗಿರುವ ಶಮಿ ತಮ್ಮ ಅರ್ಜಿಯಲ್ಲಿ ಕೆಲವು ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿಲ್ಲ ಎಂಬ ಕಾರಣಕ್ಕೆ ಈ ವಿಚಾರಣೆ ಎದುರಿಸಬೇಕಾಗಿದೆ. ಮೊಹಮ್ಮದ್ ಶಮಿ ಮೂಲತಃ ಉತ್ತರ ಪ್ರದೇಶದವರಾಗಿದ್ದರೂ ದೀರ್ಘಕಾಲದಿಂದ ಕೋಲ್ಕತ್ತಾದಲ್ಲಿ ವಾಸಿಸುತ್ತಾ ಬಂಗಾಳ ತಂಡದ ಪರವಾಗಿ ಕ್ರಿಕೆಟ್ ಆಡುತ್ತಿದ್ದಾರೆ. ಪ್ರಸ್ತುತ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬಂಗಾಳ ತಂಡವನ್ನು ಪ್ರತಿನಿಧಿಸುತ್ತಾ ರಾಜ್ಕೋಟ್ನಲ್ಲಿ ಇರುವುದರಿಂದ ಸೋಮವಾರದಿಂದ ವಿಚಾರಣೆಗೆ ಹಾಜರಾಗಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಆಯೋಗವು ಅವರಿಗೆ ಜನವರಿ 9 ಮತ್ತು 11ರ ನಡುವೆ ಹಾಜರಾಗಲು ಮತ್ತೊಂದು ಅವಕಾಶ ನೀಡಿದೆ. ಈ ವಿಶೇಷ ಪರಿಷ್ಕರಣೆ ಕೇವಲ ಶಮಿ ಅವರಿಗೆ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ ಸಂಸದ ದೇವ್ ಸೇರಿದಂತೆ ಹಲವು ಗಣ್ಯರಿಗೂ ಬಿಸಿ ಮುಟ್ಟಿಸಿದೆ. ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಅಚ್ಚುಕಟ್ಟುಗೊಳಿಸಲು ಈ ಕ್ರಮ ಕೈಗೊಂಡಿದೆ. ಶಮಿ ಅವರ ಸಹೋದರ ಮೊಹಮ್ಮದ್ ಕೈಫ್ ಕೂಡ ಬಂಗಾಳದ ದೇಶೀಯ ಕ್ರಿಕೆಟ್ ಆಟಗಾರರಾಗಿದ್ದು ಅವರಿಗೂ ಸಮನ್ಸ್ ನೀಡಲಾಗಿದೆ. ಸದ್ಯ ಶಮಿ ಅವರು ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಆಯ್ಕೆಯಾಗದ ಕಾರಣ ದೇಶೀಯ ಕ್ರಿಕೆಟ್ನಲ್ಲಿ ಸಕ್ರಿಯವಾಗಿದ್ದಾರೆ. ರೆಡಿಯಾಗಿದೆ ಡಾರ್ಲಿಂಗ್ ಕೃಷ್ಣ ಅವರ 3ನೇ ಲವ್ ಮಾಕ್ಟೈಲ್. ನಟ ಮತ್ತು ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರ ಜನಪ್ರಿಯ ಲವ್ ಮಾಕ್ಟೈಲ್ ಸರಣಿಯ 3ನೇ ಭಾಗದ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ. ಈ ಚಿತ್ರವು ಇದೇ ಏಪ್ರಿಲ್ 10ರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬರಲಿದೆ ಎಂದು ಚಿತ್ರತಂಡ ಹೊಸ ವರ್ಷದ ಉಡುಗೊರೆಯಾಗಿ ಘೋಷಿಸಿದೆ. ಈ ಹಿಂದಿನ 2 ಚಿತ್ರಗಳು ಪ್ರೇಕ್ಷಕರಿಂದ ಭರ್ಜರಿ ಬೆಂಬಲ ಪಡೆದಿದ್ದವು. ಹಾಗಾಗಿ ಈ 3ನೇ ಭಾಗದ ಮೇಲೆ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಲವ್ ಮಾಕ್ಟೈಲ್ 3 ಸಿನಿಮಾವು ಹಿಂದಿನ 2 ಭಾಗಗಳಿಗಿಂತ ವಿಭಿನ್ನವಾಗಿರಲಿದ್ದು ಕಥೆಯಲ್ಲಿ ಹೊಸತನ ಇರಲಿದೆ ಎಂದು ಕೃಷ್ಣ ಅವರು ತಿಳಿಸಿದ್ದಾರೆ. ಮೊದಲ 2 ಭಾಗಗಳು ಪ್ರೇಮ ಕಥೆಯ ಮೇಲೆ ಕೇಂದ್ರೀಕೃತವಾಗಿದ್ದರೆ ಈ ಬಾರಿ ತಂದೆ ಮತ್ತು ಮಗಳ ನಡುವಿನ ಭಾವನಾತ್ಮಕ ಬಾಂಧವ್ಯದ ಎಳೆಯನ್ನ ಪ್ರಮುಖವಾಗಿ ಬಳಸಿಕೊಳ್ಳಲಾಗಿದೆ. ಇದು ಸರಣಿಯಲ್ಲೇ ಅತ್ಯಂತ ಭಾವನಾತ್ಮಕ ಚಿತ್ರವಾಗಲಿದೆ ಎಂದು ಚಿತ್ರತಂಡ ಭರವಸೆ ನೀಡಿದೆ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರೊಂದಿಗೆ ಮಿಲನಾ ನಾಗರಾಜ್, ಅಮೃತಾ ಅಯ್ಯಂಗಾರ್, ರಚಲ್, ಡೇವಿಡ್ ಮತ್ತು ಸಂವೃತ ಸೇರಿದಂತೆ ಪ್ರಮುಖ ತಾರಾಗಣವಿದೆ. ಬೇಸಿಗೆ ರಜೆ ಸಮಯದಲ್ಲಿ ಕುಟುಂಬ ಸಮೇತರಾಗಿ ನೋಡಬಹುದಾದ ಚಿತ್ರವಾಗಿ ಏಪ್ರಿಲ್ 10ರಂದು ಇದು ಪ್ರೇಕ್ಷಕರ ಮುಂದೆ ಬರಲಿದೆ. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಾಸ್ಟ್ ಫೋಕಸ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.